ನಾನು ಆಮೇಲೆ ನೋಡಿದೆ ಉಡುಪಿ ಜನ ಆ ಶಿಸ್ತು, ಆ ಚಾಕುಚಕ್ಯತೆ, ಆ ಪ್ರೀತಿ, ಆತಿಥ್ಯ, ಅತಿಥಿ ದೇವೋ ಭವ ಅನ್ನುವುದಕ್ಕೆ ಒಂದು ಬೇರೆ ಏನಾದ್ರೂ ನಾವು ಹೇಳಬೇಕಂತಂದ್ರೆ ಈ ಒಂದು ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿಯವರಾಗಿರ್ಬೋದು, ಉತ್ತರ ಕರ್ನಾಟಕದವರಾಗಿರಬಹುದು. ವಿಶೇಷವಾಗಿ ಬರ್ತಾ ಬರ್ತಾ ನನಗೆ ಬಹಳಷ್ಟು ಅಭಿಮಾನ ಮತ್ತು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ಸರ್ಕಾರದಿಂದ ಬಹಳಷ್ಟು ನಾವು ಕೂತ್ಕೊಂಡ್ವಿ, ಬೆಳಗ್ಗೆಯಿಂದ ಕೂತ್ಕೊಂಡು ತಾವು ಮಾತನಾಡೋದನ್ನ ಕೇಳ್ತಾ ಇದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಜನಪ್ರತಿನಿಧಿಗಳು, ಶಾಸಕರು, ಸಂಸದರು ಹೇಳಿದ ಒಂದೇ ಒಂದು ಮಾತು, ಇನ್ವೆಸ್ಟ್ ಮಾಡಲಿಕ್ಕೆ ಎಲ್ಲರೂ ತಯಾರಿದ್ದಾರೆ. ಈ ಕರಾವಳಿ ಪ್ರದೇಶದವರು ಹೊರದೇಶದಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿ ಸಕ್ಸಸ್ ಆಗಿರುವಂತ ನಿದರ್ಶನಗಳು ನಮ್ಮ ಎದುರುಗಡೆ. ಮುಂಬೈನಲ್ಲಿರಬಹುದು, ಬೇರೆ ಬೇರೆ ಹೊರ ದೇಶದಲ್ಲಿ, ಹೊರ ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡಿ ಸಕ್ಸಸ್ ಆಗಿರೋದು ನಮ್ಮ ಕಣ್ಣೆದುರುಗಡೆ ಇದೆ. ಆದ್ರೆ ಇವತ್ತು ತಮ್ಮ ಸ್ವಂತ ಜನ್ಮಭೂಮಿಯಲ್ಲಿ ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಅವರೆಲ್ಲ ತಯಾರಾಗಿದ್ದಾರೆ. ಪ್ರಕಾಶ್ ಶೆಟ್ಟಿ ಅವರು ಹೇಳಿದ್ರು, ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ ಹೇಳಿದ್ರು, 250 ಜನ ಅಲ್ಲ 500 ಜನ ಇನ್ವೆಸ್ಟರ್ಸ್ ನಾವು ತಗೊಂಡು ಬರ್ತೀವಿ, 1,000 ಅಲ್ಲ 5,000 ಕೋಟಿವರೆಗೂ ಇನ್ವೆಸ್ಟ್ ಮಾಡಲಿಕ್ಕೆ ನಾವು ಸಹಕಾರ ಕೊಡ್ತೀವಿ. ಆದ್ರೆ ಸರ್ಕಾರದಿಂದಲೂ ಕೂಡ ನಮಗೆ ಸಹಕಾರ ಸಿಗಬೇಕು ಅಂತ ಹೇಳ್ತಾ ಇದ್ವಿ. ಸರ್, ಇದು ಹೈ ಟೈಮ್. ಯಾಕಂತಂದ್ರೆ ಇವತ್ತು ಉಡುಪಿ ಆಗಿರ್ಬೋದು, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರಬಹುದು, ಇವು ಮೂರು ಆಗಲೇ ನಮ್ಮ ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದೇವೆ, ಪ್ರವಾಸೋದ್ಯಮಕ್ಕೆ ಗುರುತಿಸಿಕೊಂಡಿದ್ದಾವೆ. ಇವರ ಸಂಸ್ಕೃತಿ ಇರಬಹುದು, ಇವರ ಭಾಷೆ ಇರಬಹುದು, ಇವರ ಕಲ್ಚರ್ ಇರಬಹುದು, ದೇವಸ್ಥಾನಗಳಿರಬಹುದು, ಬೇರೆ ಬೇರೆ ಒಂದು ಇದರಲ್ಲೂ ಕೂಡ ಇವರು ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಬೇರೆ ಜಿಲ್ಲೆಗಳಿಗೆ ನಾವು ಕಂಪೇರ್ ಮಾಡಿದ್ವಿ, ಬಾಗಲಕೋಟೆ ಇರಬಹುದು, ಬಿಜಾಪುರ ಇರಬಹುದು, ಮತ್ತೊಂದು ಜಿಲ್ಲೆ ಇರಬಹುದು, ಬೆಳಗಾವಿ ಇರಬಹುದು. ಬಟ್ ಈ ಮೂರು ಜಿಲ್ಲೆಗಳಿಗೆ ಸ್ಪೆಷಲಿ ಉತ್ತರ ಕರ್ನಾಟಕದಿಂದ ಬಹಳಷ್ಟು ಜನ ಬರ್ತಾರೆ. ಸ್ಪೆಷಲಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ, ದೇವಸ್ಥಾನಗಳಿಗೆ ಬರ್ತಾರೆ. ಈಗಾಗಲೇ ತಮ್ಮ ಹೆಸರು ಪ್ರಸಿದ್ಧಿ ಆಗಿದೆ. ಇದರಿಂದ ಸ್ವಲ್ಪ ಮುಂದುವರೆದಂತಹ ಭಾಗ ಆಗ್ತದೆ. ಸರ್ಕಾರದಿಂದ ಕೂಡ ಸಹಕಾರ ಸಿಗಬೇಕು. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಆಗಿರಬಹುದು, ಅಥವಾ ಸಿಆರ್ಜೆಡ್ ಬಗ್ಗೆ ಬಹಳಷ್ಟು ನಮ್ಮ ಜನನಾಯಕರು ಏನು ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಇದ್ದಾರೆ, ಬಹಳಷ್ಟು ಕಾಳಜಿಯನ್ನು ತೋರಿಸಿ ಅದನ್ನೆಲ್ಲ ಕೂಡ ಕ್ಲಿಯರ್ ಮಾಡಲಿಕ್ಕೆ ಮುಂದಿನ ದಿನದಲ್ಲಿ ಸರ್ಕಾರ ಕೂಡ ಮುಂದೆ ಬರುತ್ತೆ. ಸ್ಪೆಷಲಿ ನಾನು ಉಪಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸರ್, ತಾವು ತಮ್ಮ ಭಾಷಣವನ್ನು ಶುರು ಮಾಡಿದಾಗ ಒಂದು ಮಾತು ಹೇಳಿದ್ರಿ, ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ನಾವು ಸಾಕ್ಷಿಗೆ ಶಾಶ್ವತವಾದಂತ ಕೆಲಸವನ್ನ ಮಾಡಬೇಕು ಅಂತ ತಾವು ಹೇಳಿದ್ರಿ. ಅದೇ ರೀತಿ ನಾವು 2025 ನಲ್ಲಿ ಇದ್ದೀವಿ. 2045 ನಲ್ಲಿ ಈ ಒಂದು ಕೋಸ್ಟಲ್ ಕರ್ನಾಟಕ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ನಾವು ಈಗಾಗಲೇ ಚಿಂತನೆ ಮಾಡಿದ್ದೀರಾ. ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಏನು ಕೇಂದ್ರ ಸರ್ಕಾರದಿಂದ ಸಿಆರ್ಜೆಡ್ ಅದು ರೂಲ್ಸ್ ಎಲ್ಲ ಕೇಂದ್ರ ಸರ್ಕಾರ ಅವರು ಬಾಯಿ ತೆಗೆದ್ರೆ 1991 ಅಂತ ಹೇಳ್ತಾರೆ. ಸೊ ಆ ಒಂದು ಪಾಲಿಸಿ, ಈಗಿನ ಒಂದು ಪಾಲಿಸಿ ಅವೆರಡು ಸರಿ ಹೋಗೋದಿಲ್ಲ. ಬಹಳಷ್ಟು ಇನ್ವೆಸ್ಟರ್ಸ್ ಉತ್ಸುಕ ಆಗಿದ್ದಾರೆ ಇನ್ವೆಸ್ಟ್ ಮಾಡಲಿಕ್ಕೆ ನಮ್ಮ ಜಿಲ್ಲೆಗಳಲ್ಲಿ. ಪ್ರವಾಸೋದ್ಯಮ ಇರಬಹುದು, ವೆಲ್ನೆಸ್ ಸೆಂಟರ್ಗಳಿರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು, ಅಲ್ಲಿ ಅವರಿಗೆ ಅನುಕೂಲ ಆಗುವಂತಹ ವಾತಾವರಣ ಮತ್ತು ಕಾನೂನಿನ ಸರಳೀಕರಣ